ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವರ್ತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡ್ವಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ವ್ಲಾಗ್ ಅಂಕರ್ ಫುಲ್ ಜೋಶಾಗಿ ಸ್ಟಾರ್ಟ್ ಮಾಡಕ್ಕಂತೀನಿ ಅಂತಂದು ಹೇಳ್ಬೋದು. ಬೆಳಗ್ಗೆ ಒಂದು 4:15 ಎದ್ದು ಎಲ್ಲರೂ ಮಸ್ತ್ ರೆಡಿಯಾಗಿ ಈಗ ಬ್ಲಾಗ್ ಬಸ್ ಸ್ಟಾಪ್ ಒಳಗೆ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಎದ್ದು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕರೆಕ್ಟ್ 6 ಗಂಟೆಕನ ಬಸ್ ಸ್ಟಾಪ್ ಒಳಗೆ ಇರಬೇಕಾಗಿತ್ತು. ಎಲ್ಲಿದ್ದೀವಿ ಅಂತೇಳಿ ಇದ್ರದ್ದು ಹಿಂದಿನ ಬ್ಲಾಗ್ ನೋಡಿರೋವಾಗ ಗೊತ್ತಿರ್ತೈತಿ. ನಾವು ಹಾವೇರಿಗೆ ಬಂದೀವಿ ಈಗ ಅಟ್ ಪ್ರೆಸೆಂಟ್ ಅಂತೇಳಿ. ಇಲ್ಲಿಂದ ಈಗ ನೆಕ್ಸ್ಟ್ ಸಿರ್ಸಿಗೆ ಹೋಗೋದೈತೆ ಅಂತಲೂ ಸಹ ಹೇಳಿನಿ. ನಮ್ಮ ಜೊತೆ ಈಗ ಇನ್ನೊಬ್ರು ಜಾಯ್ನ್ ಆಗ್ತಾರಂತನೂ ಸಹ ಹೇಳಿದ್ದೆ. ನೋಡ್ತಾ ಇರ್ಬೋದು, ನಮ್ಮ 2ನೇ ತಮ್ಮ ಬಂದನ. ನೆನ್ನೆ ನೈಟ್ 1 ಗಂಟೆ ಏನೋ ಆಗಿತ್ತು. ನೈಟ್ ಬಂದ ಸೀದಾ ಬಂದು ಮಲ್ಕೊಂಡ. ಬೆಳಗ್ಗೆ ಎದ್ದು ಈಗೆಲ್ಲರೂ ಫ್ರೆಶ್ ಆಗಿ ಈಗ ಬಸ್ ಸ್ಟಾಪ್ನಾಗ ಬಂದೀವಿ. ಸಿರ್ಸಿ ಬಸ್ಗೋಸ್ಕರ ವೆಯ್ಟ್ ಮಾಡಕ್ಕಂತೀವಿ. ನೀವೆಲ್ಲರೂ ಈಗ ಅನ್ಕೊಂತಿರ್ಬೋದು, ಎಲ್ಲರೂ ಎಲ್ಲಿಗೆ ಹೊಂಟಾರ? ಅದು ಪಾರ್ವತಿ ಅಕ್ಕ ಅವರಿಬ್ಬರು ತಮ್ಮರನ್ನ ಕರ್ಕೊಂಡು ಹಾವೇರಿಗೆ ಯಾಕೆ ಬಂದಾರ? ಹಾವೇರಿಯಿಂದ ನೆಕ್ಸ್ಟ್ ಈಗ ಸಿರ್ಸಿಗೆ ಹೋಗ್ತೀವಿ ಅಂತ ಬೇರೆ ಹೇಳಕ್ಕಂತಾರ. ಎದಕ್ಕೆ ಎತ್ತ ಏನು ಅಂತೇಳಿ ಕ್ವಶನ್ಸ್ ಬರ್ತಿರ್ಬೋದು. ಇವಾಗ ಆಲ್ರೆಡಿ ಈ ಬ್ಲಾಗ್ ತಮ್ಮಲೇ ನೋಡಿ ಗೊತ್ತಾಗಿರ್ತೈತಿ. ಇದ್ರ ಹಿಂದಿನ ಬ್ಲಾಗ್ನಾಗೂ ನಾನು ಗುಡ್ ನ್ಯೂಸ್ ಅಂತೇಳಿ ಹಾಕಿದ್ದೆ. ಏನು ಗುಡ್ ನ್ಯೂಸ್ ಇರ್ಬೋದು ಅಂಥೇಳಿ ನೀವೆಲ್ಲರೂ ಅಂದ್ಕೊಂಡಿರ್ಬೋದು. ಬಟ್ ಈ ಬ್ಲಾಗ್ನಾಗ ಏನು ಗುಡ್ ನ್ಯೂಸ್ ಅಂತೇಳಿ ನಿಮ್ಗೆ ಆಲ್ರೆಡಿ ಈ ಬ್ಲಾಗ್ ಮುಖಾಂತರ ಅಂತೂ ಗೊತ್ತಾಗಿರ್ತೈತಿ. ಫುಲ್ ಅದ ಖುಷಿ ಒಳಗನ ಹೊಂಟೇವಿ. ಫುಲ್ ಖುಷಿ ಅಂತ ಏನಿಲ್ಲ, ಒಂಚೂರು ಖುಷಿ ಅಂತ. ಅದ ಹಿಂದಿನ ಬ್ಲಾಗ್ನಾಗ ನಾ ಹೇಳಿದ್ನೆಲ್ಲ ಪೂರ್ತಿ ಫುಲ್ ಖುಷಿ ಅಂತಾರಲ್ಲ, ಆ ಥರ ಫುಲ್ ಎಕ್ಸೈಟ್ಮೆಂಟ್ ಅಂತ ಏನಿಲ್ಲ, ಒಂಚೂರು ಆ ಕಡೆ ಈ ಕಡೆ ಅಂತಾರಲ್ಲ, 50-50. ಆ ರೀತಿಯಾಗಿ ಒಂದೇನೋ ಜೀವನದ ಒಂದು ಡ್ರೀಮ್ ಕಂಪ್ಲೀಟ್ ಆಗೋ ಟೈಮ್ ಬಂದೈತಿ ಈಗ. ಇವರು ಕಾಂಪಿಟೇಷನ್ ಮಾಡಕತ್ರಿ. ಇವ್ರು ಇಲ್ಲೇ ನಾ ಮುಂದಕ್ಕಿ ನಾ ಓಡ್ತೀನಿ ಮಾಮ್, ನಿನ್ಕಿಂತ ಮೊದಲು ಓಡ್ತೀನಿ ಅನ್ನ. ಓಡ್ತೀನಿ ಅನ್ನ. ಕಾಲೇಜ್ ಇತ್ತು. ಇನ್ನೊಂದು ಕಿಲೋಮೀಟರ್ ನಡ್ಕೊಂತ ಅಯ್ಯೋ ಆಗಲ್ಲ. ಮ್ಯಾಗ ನೀನು ಬುರ್ ಅಂತ ಓಡಾಡ್ತಿ ಬಾ. ಈಗ ಆಟ ನಡಿತೀನಿ. ಇವತ್ತು 10 ಕಿಲೋಮೀಟರ್ ಇನ್ನೊಂದು 5-6 ವರ್ಷ ಮಾಮ ನಡ್ಯಾಕಾಗಲ್ಲಪ್ಪ, ತಮ್ಮ ಗಾಡಿ ಅಂತೀನಿ. ನೋಡ್ರಿ, ಫುಲ್ ಗ್ಯಾಂಗ್ ಹೊಂಟೈತಿ. ಈಗ ಸಿರ್ಸಿಗೆ ಬಂದಿವಿ. ಟ್ರಿಪ್ ಒಂದ್ ರೀತಿ ಟ್ರಿಪ್ ಅಂತ ಅನ್ಕೋಬಹುದು. ಸಿರ್ಸಿ ಮಾರಿಕಾಂಬ ದೇವಸ್ಥಾನ ನೋಡಕ್ ಹೊಂಟೀವಿ. ವೇಟ್ ಮಾಡ್ರಿ. ಈಗ ಸಿರ್ಸಿಗೆ ಬಂದೀವಿ ನಾವೆಲ್ಲರೂ ತಮ್ಮರನ್ನ ಕರ್ಕೊಂಡು ಅಂತಂದು ಹೇಳ್ತೀನಿ ಬ್ಲಾಗ್ನಾಗ ನೋಡ್ರಿ. ಮಮ್ಮಿ ಅಲ್ಲ ಲೈನಾಗ ಬಾ ಅನ್ನಕತ್ತಿಯಲ್ಲ, ಇದೇನು ಸ್ಕೂಲಿಗೆ ಹೊಂಟೇವೆ? ನಾವು ಸ್ಕೂಲ್ ಟ್ರಿಪ್ ಏನಿಲ್ಲ. ಸ್ಕೂಲಿಗೆ ಹೊಂಟೀವಿ ನಮಗೆ ಲೈನ ಬರ್ರಿ ಅಂತ ನಾನು ಎಲ್ಲರೂ ಕಾಣ್ಲಿ ಅಂತ ಹೇಳಿ ನೋಡಿ. ಈಗ ಎಲ್ಲರೂ ಕಾಣಕತ್ತಿಲ್ಲ. ಎಲ್ಲರೂ ಕಾಣ್ತೀವಿ ನೋಡಿ. ಅರಿವಿನ ಹಾಯ್ ಮಾಡಲ್ಲಿ. ಒಟ್ಟು ಒಂದು ತಾಸು ನಿಧಿ ಹೊಡೆದ ಅವನು ಅಲ್ಲ. ಇದ ನಮ್ದು ಗಾಡಿ ಇದ ಅಂತ ಗೊತ್ತಿಲ್ಲ ಇನ್ನು. ಗಾಡಿ ಮಾರುತಿ ಕಾರ್ ಹೆಂಗ ಬರ್ತ ಅಂತ ಹೇಳ್ತಾರ ಅವ್ರು. ವಿಂಡೋ ಓಪನ್ ಮಾಡು. ಚಾವಿ ಇದ್ರ ಇದು ವರ್ಕ್ ಆಕತ್ತು. ಇದು ಕಲರ್ ಚೆನ್ನಾಗೈತಿ. ಕಲರ್ ಅಷ್ಟ ಚೇಂಜ್ ಅಂತ. ರೆಡ್ ಬೇಕಾಗಿಲ್ಲ.
ರೆಡ್ ಚಲೋ ಐತೋ. ರೈಟ್ ಕಮ್ಮಿ. ಸೊ ಎಸ್ ಫ್ರೆಂಡ್ಸ್, ಫೈನಲಿ ಗೊತ್ತಾಯ್ತು ಅಂತ ಅನ್ಕೊತೀನಿ ನಾವೀಗ ಎಲ್ಲಿಗೆ ಬಂದೀವಿ, ಯಾಕೆ ಬಂದೀವಿ ಅಂತೇಳಿ. ಸೊ ಕಾರ್ ಶೋರೂಮಿಗೆ ಬಂದೀವಿ ನೋಡ್ರಿ. ಇದ ನಮ್ಮ ಹೊಸ ಕಾರು. ಸೊ ರೆಡಿ ಮಾಡಕ್ಕಂತಾರ ನಾವು ಶೋರೂಮಿಗೆ ಎಂಟ್ರಿ ಆಗೋರಾಗನ ಕಾರ್ ತೊಗೊಂಡು ಹೊಂಟಿದ್ರು ವಾಶ್ ಮಾಡ್ಕೊಂಡು ಬರೋಕೆ. ಸೊ ಹೋದ ಕೂಡಲೇ ಒಂದು ಭಾಳ ಅಂದ್ರೆ ಒಂದು 10-15 ನಿಮಿಷದಾಗೆಲ್ಲ ವಾಶ್ ಮಾಡ್ಕೊಂಡು ತೊಗೊಂಬಂದ್ಬಿಟ್ರು. ಸೊ ಈಗ ಕಾರಿಗೆಲ್ಲ ಹೂವಿನ ಹಾರ ಎಲ್ಲ ಹಾಕಿ ರೆಡಿ ಮಾಡಕ್ಕಂತಾರ. ಹಿಂದಿನ ದಿನ ನಾವು ಹಾವೇರಿ ಒಳಗನ ಹೂವಿನ ಹಾರ ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಹೆಚ್ಚು ಹೇಳಬೇಕು ಅಂತ ಅಂದ್ರೆ ಮತ್ತು ಬೆಳಗ್ಗೆ ನಾವು ಇಲ್ಲಿ 9:30-10 ಗಂಟೆ ಒಳಗೆ ಕಾರ್ ಡೆಲಿವರಿ ತೊಗೋಬೇಕು. ಒಟ್ಟು ಪೂಜೆ ಎಲ್ಲ ಮಾಡೋದು ಇರುತ್ತಲ್ಲ, ಮುಹೂರ್ತ. ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಕೋಬೇಕು ಅನ್ನೋದಿತ್ತು. ಸೊ ಅಷ್ಟು ಟೈಮ್ ಒಳಗನ 6 ಗಂಟೆಗೆಲ್ಲ ಯಾವ ಅಂಗಡಿನೂ ಓಪನ್ ಇರಂಗಿಲ್ಲ ಅಂತೇಳಿ ಹಿಂದಿನ ದಿನ ಹಾವೇರಿ ಒಳಗನ ಹೂವೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಬರುವಾಗ ಒಂದು ಟೈಮು 9 ಗಂಟೆನ ಆಗಿರ್ಬೋದು ಅಂತ ಅನ್ಕೊತೀನಿ ಕಾರ್ ಶೋರೂಮಿಗೆ ಬರೋರಾಗ. ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಇದೇ ನಮ್ಮ ಹೊಸ ಕಾರು. ಈಗ ಪೂಜೆದು ಮಾಡಬೇಕು. ಹಸ್ಬೆಂಡ್ ಹೂ ಅದು ತೊಗೊಂಬರಕ್ಕೆ ಅಂತೇಳಿ ಹೋಗ್ಯಾರ. ತಮ್ಮ ಮತ್ತು ಹಸ್ಬೆಂಡ್ ಇಬ್ಬರು ಇಲ್ಲ ಹಂಗೆ ಅದ ಗ್ಯಾಪ್ನಾಗ ಒಂದು ಸ್ವಲ್ಪ ಫೋಟೋಸ್ ತೊಗೊಳೋಣ ಅಂತಂದು ಫೋಟೋಸ್ ತೊಗೊಳಕ್ಕೆ ಅಂತೀವಿ. ನಮ್ ಕೇಕ್ ಬಂತು. ಗಣೇಶ ಇಟ್ಕೊಂಡ್ಬರ್ತೀವಿ. ಯಾಕೆ ಅರಿಶಿನ ಕುಂಕುಮ ಇದು ಗುಲಾಬಿ ಇದು ಸೊ ಈಗ ನೋಡ್ರಿ ಕಾರ್ ಡೆಲಿವರಿ ತೊಗೊಳಕ್ಕೆ ನಾವೆಲ್ಲರೂ ಈಗ ರೆಡಿ ಹಾಕಂತೀವಿ. ನಾನು ತಲೆದು ಬಾಚ್ಕೊಂಡು ರೆಡಿ ಆದೆ. ಅನಿತಾಗೂ ತಲೆ ಬಾಚಿದೆ. ಅರುಣಗೂ ಕೋಟದ ಹಾಕಿ ರೆಡಿ ಮಾಡೇನಿ. ಹಸ್ಬೆಂಡ್ ಈಗ ಕೋಟದ ಹಾಕೊಂಡು ರೆಡಿ ಆಗಕ್ಕಂತಾರ. ಇಬ್ರು ಹಳೆಗಳು ಕುಡ್ಕೊಂಡು ಮಾವನ್ ಈಗ ರೆಡಿ ಮಾಡಕ್ಕಂತಾರ ನೋಡ್ರಿ, ತಲೆ ಬಚ್ಚಕ್ಕಂತಾರ. ಸೊ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಮದ್ವೆ ಒಳಗನ ಕೋಟ್ ಹಾಕೋಬೇಕು ಅಂತೇಳಿ ತಗೊಂಬಂದಿದ್ರು ಊರಿಗೆ. ಬಟ್ ಹಾಕೊಳಕ್ಕಾಗಲೇ ಇಲ್ಲ. ಕಾರ್ ಡೆಲಿವರಿ ದಿನಾರ ಹಾಕೋಣ ಅಂಥೇಳಿ ಮತ್ತು ಈಗ ಊರಿಗೆ ಬರೋ ದಿನ ತೊಗೊಂಬಂದಿದ್ರು. ಸೊ ಫೈನಲಿ ಈಗ ಅರವಿಂದಗೂ ಕೋಟ್ ಹಾಕ್ಸೈತಿ ಮತ್ತು ಹಸ್ಬೆಂಡನು ಕೋಟ್ ಹಾಕೊಂಡಾರೆ. ಸೊ ನಾನು ಅನ್ವಿತಾ ನಾರ್ಮಲ್ ಡ್ರೆಸ್ ವೇರ್ ಮಾಡೀವಿ. ಸೊ ಫೈನಲಿ ಈಗ ನಮ್ಮ ಕನಸಿನ ಕಾರ್ನ ಡೆಲಿವರಿ ಮಾಡ್ಕೊಳಕ್ಕಂತೀವಿ. ಸೊ ನೋಡ್ತಾ ಇರ್ಬೋದು ನಮ್ಮ ಕಾರ್ ಈ ರೀತಿಯಾಗಿ ಐತಿ ನೋಡ್ರಿ. ಆ್ಯಕ್ಚುಲಿ ಸನ್ ರೂಪ್ ಇರೋ ಕಾರ್ ತೊಗೊಳೋದಿತ್ತು ನನ್ನ ಡ್ರೀಮು. ಹೊಸ ಕಾರ್ ತೊಗೊಳೋದಾದ್ರೆ ಸನ್ ರೂಪ್ ಇರೋ ಕಾರ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಫಸ್ಟ್ ಸ್ಟಾರ್ಟಿಂಗು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೋಬೇಕು ಅಂಥೇಳಿ ಅಂದ್ಕೊಂಡಿದ್ದೆ ನಾನು. ಯಾಕಂದ್ರೆ ನಾನು ಕಲಿದಿರ್ತೈತಿ ಮತ್ತು ತಮ್ಮನೂ ಕಲಿದಿರ್ತೈತಿ. ಹಸ್ಬೆಂಡು ಒಂದು ಚೂರು ಒಂದು ಫುಲ್ 100% ಅವ್ರನ್ನೂ ಕಲ್ತಿಲ್ಲ. ಸೊ ಅವ್ರೂ ಕಲಿದಿರ್ತದಲ್ಲ. ಸೊ ಹಂಗಾಗಿ ಫಸ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಸೊ ಎಲ್ಲರೂ ಕಲಿತು ಆನಂತರ ನಾವು ಹೊಸ ಕಾರ್ ತೊಗೋಬೇಕು ಅನ್ನೋದು ನಂದಿತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಗೊತ್ತಿರೋರೆಲ್ಲ ಕೇಳ್ತೀವಲ್ಲ, ವಿಚಾರಿಸ್ತೀವಲ್ಲ. ಸೊ ಸೆಕೆಂಡ್ ಹ್ಯಾಂಡು ಸ್ವಲ್ಪ ಜನ ತೊಗೊಂತಿದ್ರು, ಸ್ವಲ್ಪ ಜನ ಬೇಡ ಅಂತಿದ್ರು. ಸೊ ತೊಗೊಳಕ್ಕಂತೀವಿ. ಹೆಂಗಿದ್ರು ಕಾರು ಹೊಸದ ತೊಗೊಂಡ್ಬಿಡೋಣ ಬಿಡು, ಸ್ವಲ್ಪ ಅದ ನೋಡ್ಕೊಂಡು ಹುಷಾರಾಗಿ ಓಡಿಸಿದ್ರೆ ಆಯ್ತು ಅಂಥೇಳಿ. ಸೊ ಫೈನಲಿ ಡಿಸೈಡ್ ಮಾಡಿದ್ವಿ ಹೊಸ ಕಾರ ತೊಗೊಳೋಣ ಅಂಥೇಳಿ. ಹೆಚ್ಚು ಕಮ್ಮಿ ಏನಿಲ್ಲ ಅಂತ ಅಂದ್ರೆ ಒಂದು 6 ತಿಂಗಳು ಟೈಮ್ ತೊಗೊಂಡಿವಿ ಅಂತಂದು ಹೇಳ್ಬೋದು. ಸುಮಾರು ಒಂದು 7-8 ತಿಂಗಳ ಹಿಂದನ ಒಂದು ಬ್ಲಾಗ್ನಾಗ ಹೇಳಿದ್ದೆ ಒಂದಷ್ಟು ಗುಡ್ ನ್ಯೂಸ್ ಅದವು ಇನ್ನೂ ರಿವೀಲ್ ಮಾಡಿಲ್ಲ ಬ್ಲಾಗ್ನಾಗ ಅಂಥೇಳಿ. ಸೊ ಅವಾಗನ ಕಾರ್ ತೊಗೋಬೇಕು ಅಂತೇಳಿ ಎಲ್ಲ ಡಿಸ್ಕಷನ್ ಪ್ರೊಸೆಸಿಂಗ್ ಎಲ್ಲ ನಡೆಯಕ್ಕಂತಿತ್ತು. ದಸರಾ ಹಬ್ಬದ ದಿನ ಕಾರ್ ಡೆಲಿವರಿ ತೊಗೋಬೇಕು ಅಂತೇಳಿ ಬುಕ್ಕಿಂಗ್ ಎಲ್ಲ ಮಾಡಕ್ಕಂತಿದ್ವಿ. ಸೊ ಅವಾಗ ಹಿಂಗೇನಾರ ಅಡ್ಡಿ ಏನಾರು ಬರ್ತಿರ್ತವಲ್ಲ, ಏನಾರು ಮಾಡಬೇಕು ಅಂತ ಅಂದಾಗ ಏನಾದರೂ ಹಿಂಗೆ ಅಡೆತಡೆಗಳು ಹಿಂಗೆ ಬರ್ತಿರ್ತಾವಲ್ಲ. ಸೊ ಹಂಗಾಗಿ ಆಗ ತೊಗೊಳಕ್ಕಾಗಲಿಲ್ಲ. ಒಂದು ಸ್ವಲ್ಪ ದಿನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡಿದ್ವಿ. ಸೊ ಅವಾಗ ದಸರಾ ಹಬ್ಬಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡವ್ರ ತೊಗೊಳಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ದೀಪಾವಳಿಗೆ ತೊಗೊಳೋಣ ಅಂದ್ರೆ ಹಸ್ಬೆಂಡು, ದೀಪಾವಳಿಗೂ ತೊಗೊಳಕ್ಕಾಗಲಿಲ್ಲ.
ಹೆಚ್ಚು ಕಮ್ಮಿ ಒಂದು ಅರ್ಧ ಹೇಳಿದ್ಮೇಲೆ 6 ತಿಂಗಳಿಂದ ಇದು ಪ್ರೊಸೆಸಿಂಗ್ ನಡೆಯಕಂತೈತಿ ಅಂತೇಳಿ. ಸೊ ಹಿಂಗೆ ನಾವೇನು ಕಾರ್ ತೊಗೊತೀವೋ ಇಲ್ವೋ ಬಿಡೋ ಅಂತ ಅಂದ್ಕೊಂಡೆ ನಾನು. ಬರೀ ಹಿಂಗೆ ಕೇಳೋದು ಅಡ್ಡಾಡೋದು ಬಿಡೋದು ಹಿಂಗಾಗತ್ತಾ ಅಂತೇಳಿ ಒಂದು ರೀತಿ ಬೇಜಾರಾಗ್ಬಿಟ್ಟಿತ್ತು, ತೊಗೊತೀವ ಇಲ್ಲ ಬಿಡು ಅಂತೇಳಿ. ಸೊ ಫೈನಲಿ ಅದ ಹೇಳಿದ್ಮೇಲೆ ಇದೇ ರೀಸನ್ಗೆನ ಅಷ್ಟಾಗಿ ಖುಷಿ ಇಲ್ಲ ಅಂತಂದು ಹೇಳಿದ್ದು. ಹಿಂಗೆ ಏನಾದರೂ ತೊಗೋಬೇಕು ಅಂಥೇಳಿ ಅಂದ್ಕೊಂಡಾಗ ಹೋಗಿ ಪಟ್ಟಂತ ತೊಗೊಂಬಂದ್ರೆ ಅದೊಂದು ರೀತಿ ಖುಷಿ ಇರ್ತೈತಿ. ಹಿಂಗೆ ಅಡೆತಡೆಗಳು ಹಿಂಗೆ ತೊಗೋಬೇಕಂತ ಹೋಗ್ತಿರ್ತೀವಿ, ಆಮೇಲೆ ಲಾಸ್ಟ್ ಮೂಮೆಂಟ್ನಾಗ ತೊಗೊಳಕ್ಕೆ ಆಗ್ತಿರಂಗಿಲ್ಲ. ಸೊ ಈ ರೀತಿ ಆದಾಗ ಒಂದು ರೀತಿ ಸಖತ್ ಬೇಜಾರಾಗ್ಬಿಡ್ತೈತಿ. ಸೊ ಇವಾಗೂ ಹಂಗೆ ಏನಾರು ಆಗುತ್ತೇನೋ ಲಾಸ್ಟ್ ಮೂಮೆಂಟ್ನಾಗ ಅಂಥೇಳಿ ಅನ್ಸಕ್ಕಂತಿತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಂಗೆ ಆಗಕ್ಕಂತಿತ್ತು. ನಾವು ಡೌನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡಿರಲಿಲ್ಲ ಅಂದಿದ್ರೆ ನಾವು ಕಾರ್ ತೊಗೊಳಕ್ಕೆ ಆಗ್ತಾನೆ ಇರಲಿಲ್ಲ. ಡೌನ್ ಪೇಮೆಂಟ್ ಮಾಡಿ ನಾವು ಬುಕ್ಕಿಂಗ್ ಮಾಡಿರೋದ್ರಿಂದ ಸೊ ಈಗ ಕಾರ್ ತೊಗೊಂಡ್ವಿ ನೋಡ್ರಿ. ಸೊ ಹಿಂಗೆ ಏನಾರು ಲೈಫ್ ಒಳಗೆ ಆಗ್ತಿರ್ತೈತಿ. ನಾವು ಅಂದ್ಕೊಂಡಾಗನ ಎಲ್ಲ ಅದು ಈಸಿಯಾಗಿ ಆಗ್ತಿರಂಗಿಲ್ಲ. ಸೊ ಹಿಂಗೆ ಲೈಫ್ ಒಳಗೆ ಏನಾದರೂ ಅಡೆತಡೆಗಳು ಬರ್ತಿರ್ತಾವೆ. ಹೊಸದಾಗಿ ಏನಾದರೂ ನಾವು ಮಾಡೋಕ್ಕೆ ಹೊರಟಾಗ, ಏನಾದರೂ ಹೊಸದಾಗಿ ತೊಗೊಳಕ್ಕೆ ಹೊರಟಾಗ ಸೊ ಇದು ಬರೋದು ಕಾಮನ್ನು. 1 ತಿಂಗಳ ಹಿಂದನ ನಾವು ಡೌನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡಿದ್ವಿ ಕಾರು. ಸೊ ಫೈನಲಿ 1 ತಿಂಗಳ ನಂತರ ಇವಾಗ ಕಾರು ಡೆಲಿವರಿ ತೊಗೊಳಕ್ಕಂತೀವಿ ನೋಡ್ರಿ. ಅದು ಎಲ್ಲ ಬಿಟ್ಟು ಎಲ್ಲ ಬೆಳಗಾವಿ ಒಳಗೆಲ್ಲ ಸರ್ಚ್ ಮಾಡಿದ್ವಿ. ಸೊ ಅಲ್ಲಿ ಹಸ್ಬೆಂಡ್ಗೆ ಎಲ್ಲೂ ಲೈಕ್ ಆಗಲಿಲ್ಲ. ಇಲ್ಲಿ ಸಿರ್ಸಿ ಒಳಗನ ಹಸ್ಬೆಂಡ್ ಫಸ್ಟು ಬೈಕ್ ತೊಗೊಂಡಿದ್ದು, ಅದು ಹೊಸ ಬೈಕ ತೊಗೊಂಡಿದ್ದು. ಅವಾಗೂ ಸಿರ್ಸಿ ಒಳಗನ ತೊಗೊಂಡಾರ. ಸೊ ಈಗೂ ತೊಗೊಳೋದಾದ್ರೆ ಕಾರ್ ಸಿರ್ಸಿ ಒಳಗನ ತೊಗೊಳೋಣ ಅಂಥೇಳಿ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು. ಬರೀ ಎಲ್ಲೂ ಅವ್ರಿಗೆ ಇಷ್ಟ ಆಗಲಿಲ್ಲ. ಹೇಳ್ಬೇಕು ಅಂತಂದ್ರೆ ಸುಮಾರು ಕಡೆ ಎಲ್ಲ ಫುಲ್ಲು ಬೆಳಗಾವಿ ಎಲ್ಲ ತಿರ್ಗಾಡಿದ್ವಿ. ಸೊ ಅಲ್ಲಿಗೂ ಬೆಳಗಾವಿಗೂ ಮತ್ತು ಸಿರ್ಸಿಗೂ ಭಾಳ ಅಮೌಂಟ್ ಡಿಫ್ರೆನ್ಸ್ ಬಂತು ಅಂತಂದು ಹೇಳ್ಬೋದು. ಅದು ಗಜಾಂತರ ವ್ಯತ್ಯಾಸ ಬಂತು. ಸೊ ಅಲ್ಲಿಗಿಂತ ಇದು ಬೆಸ್ಟು ಅಂಥೇಳಿ ಅನ್ನಿಸ್ತು. ಕೇಳೋರಿಗೆ ಇದೊಂದು ರೀತಿ ವಿಚಿತ್ರ ಅನ್ನಿಸ್ತೈತಿ. ಎಲ್ಲ ಬಿಟ್ಟು ಸಿರ್ಸಿ ಒಳಗೆ ಯಾಕೆ ತೊಗೊಂಡ್ರಿ ಅಕ್ಕ ಅಂತೇಳಿ. ಬೈಕ್ನು ಹಿಂಗೆ ಮಾಡಿದ್ರು. ಅವಾಗೂ ಬೈಕ್ ತೊಗೋಬೇಕಾದ್ರೂ ಸಿರ್ಸಿಗೆ ಹೋಗಿ ತೊಗೊಂಬಂದಾರ. ಈಗೂ ಕಾರ್ ತೊಗೋಬೇಕಾದ್ರೆ ಸಿರ್ಸಿಗೆ ಹೋಗಿ ಎಲ್ಲ ಒಂದಿನ ಸರ್ಚ್ ಮಾಡಿ ನೋಡಿಕೊಂಡು ಆನ್ಲೈನ್ ಒಳಗನ ಬುಕ್ಕಿಂಗ್ ಮಾಡಿದ್ರು 1 ತಿಂಗಳ ಹಿಂದೆ. ಸೊ ಫೈನಲಿ ಈಗ ಸಿರ್ಸಿಗೆ ಬಂದು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಸೊ ಕಾರ್ ಡೆಲಿವರಿ ತೊಗೊಂಡ್ವಿ. ನಾನು ಹಸ್ಬೆಂಡಿಗೆ ಮೊದಲೇ ಕಂಡೀಷನ್ ಹಾಕಿದ್ದೆ, ಕಾರ್ ತೊಗೋಬೇಕಾದ್ರೆ ಕಾರ್ ತೊಗೊಳೋದಾದ್ರೆ ಅನ್ವಿತ ಇರುವಾಗನ ತೊಗೊಂಡು ಅನ್ವಿತ ಹಾಸ್ಟೆಲಿಂದ ಬಂದಿನ ತೊಗೋಬೇಕು ಅಂತೇಳಿ ಹಸ್ಬೆಂಡ್ಗೆ ಕಂಡೀಷನ್ ಹಾಕ್ಬಿಟ್ಟಿದ್ದೆ ನೋಡ್ರಿ. ಸೊ ಫೈನಲಿ ಅನ್ವಿತ ಇದ್ದಾಗನ ಕಾರ್ ತೊಗೊಂಡ್ವಿ. ಹೊಸ ಕಾರು, ಖುಷಿ ಆಗಕ್ಕಂತೈತಿ. ಆ್ಯಕ್ಚುಲಿ ಈ ಕಾರ್ ತೊಗೊಳ್ಳೋ ಗುಡ್ ನ್ಯೂಸ್ ಅನ್ವಿತಾಗ ಗೊತ್ತಿರಲಿಲ್ಲ. ಒಂದು ರೀತಿ ಆಕೆಗೆ ಸರ್ಪ್ರೈಸ್ ಅಂತಂದು ಹೇಳ್ಬೋದು. ನಾವೇನು ಹಾವೇರಿಗೇನು ಬಂದ್ವಲ್ಲ, ಸೊ ಆ ದಿನ ಆಕಿ ಗೆಸ್ ಮಾಡಿದ್ಲು. ಅಂದರೆ ನಾವು ಹಸ್ಬೆಂಡ್ ಮತ್ತು ತಮ್ಮ ಹಿಂಗೆ ಮಾತಾಡಕ್ಕಂತಿದ್ವಲ್ಲ, ಸೊ ಆ ಮೂಮೆಂಟ್ನಾಗ ಆಕಿ ಗೆಸ್ ಮಾಡಿದ್ಲು ನೋಡ್ರಿ. ಸೊ ಆಕೆಗೆ ಹೇಳೇ ಇರಲಿಲ್ಲ ನಾವು ಸರ್ಪ್ರೈಸ್ ಕೊಡೋನು ಅಂಥೇಳಿ. ನನಗೆ, ತಮ್ಮಗ ಮತ್ತು ಅರಿವಿನಾಗ ಗೊತ್ತಿತ್ತು. ಸೊ ಅಕ್ಕಗೆ ಹೇಳ್ಬೇಡ ಅಂತಂದು ಹೇಳಿದ್ವಿ ನಾವು. ಸೊ ಅವನು ಹೇಳಿರಲಿಲ್ಲ. ಸೊ ಫೈನಲ್ ಆಕಿ ಫುಲ್ ಎಕ್ಸೈಟ್ ಆಗಿದ್ಲು ಅಂತಂದು ಹೇಳ್ಬೋದು. ಫುಲ್ ಖುಷಿಯಾಗಿದ್ಲು ಕಾರ್ ತೊಗೊಳಕ್ಕಂತೀವಿ ಅಂತೇಳಿ. ಸೊ ಫೈನಲ್ ಅನ್ವಿತ ಇದ್ದಾಗನ ಕಾರ್ ತೊಗೊಂಡ್ವಿ ನೋಡ್ರಿ. ಕಾರ್ ತೊಗೊಳೋದು ಮೊದಲೇ ಏನಾದರೂ ಆಕಿ ಹೇಳಿಬಿಟ್ಟಿದ್ರೆ ಫುಲ್ ಕಾರ್ ತೊಗೊಳ್ಳೋ ಮಟ್ಟ ತಲೆ ತಿಂದಾಕ್ಬಿಟ್ಟಿರೋಳು. ಯಾವಾಗ ತೊಗೊತೀವಿ ಏನು ಅದ್ರ ಬಗ್ಗೆ 100 ಕ್ವಶನ್ಸ್ನ ಕೇಳಿ ತಲೆ ತಿಂದುಬಿಟ್ಟಿರೋಳು. ಆ್ಯಂಡ್ ಅರುಣ್ ಆಕೆಗೆ ಚೂರು ಕ್ಲೂ ಕೊಟ್ಬಿಟ್ಟನ. ನಾವು ಹಂಗೆ ಸ್ವಲ್ಪ ಹೆಂಗೆ ಮ್ಯಾನೇಜ್ ಮಾಡೀವಿ. ಹಿಂಗೆ ಮದ್ವೆಗೆ ಹೊಂಟೀವಿ ಅಂತ. ಈಗೂ ಇಲ್ಲಿಗೆ ಕಾರ್ ಡೆಲಿವರಿ ತೊಗೊಳಕ್ಕೆ ಬರೋದೇನೋ ಹಿಂಗೆ ಮದ್ವೆಗೆ ಹೊಂಟೀವಿ ಅಂತ ಹೇಳಿ ಕರ್ಕೊಂಡು ಬಂದೀವಿ. ಆ್ಯಂಡ್ ಮನ್ಯಾಗೂ ಹಂಗೆ ಹೇಳೀವಿ. ಮನ್ಯಾಗೂ ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ, ನಮ್ಮ ಅಜ್ಜಗೊಬ್ರಿಗೂ ಹೇಳಿ ಬಂದೀವಿ. ಸೊ ಅನ್ವಿತಂಕರ ಫುಲ್ ಖುಷಿ ಆದ್ಲು. ಲಾಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ತೊಗೊಂಡಾಗೂ ಅಕ್ಕಿ ಇರಲಿಲ್ಲ. ಅಟ್ಲೀಸ್ಟ್ ಕಾರ್ ತೊಗೊಂಡಾಗ ಇರಲಿ ಅಂತೇಳಿ ಸೊ ಅಕ್ಕಿ ಇದ್ದಾಗನ ಫೈನಲಿ ತೊಗೊಂಡ್ವಿ. ನೆಕ್ಸ್ಟ್ ಈಗ ನೋಡ್ರಿ ಕಾರ್ ಡಾಕ್ಯುಮೆಂಟ್ಸ್ ಫಾರ್ಮಾಲಿಟೀಸ್ ಏನೆಲ್ಲ ಇರುತ್ತಲ್ಲ, ಸೊ ಆ ಪ್ರೋಸೆಸ್ ಎಲ್ಲ ಇವಾಗ ಸ್ಟಾರ್ಟ್ ಆಯಿತು. ಸೊ ನಾನು ಇವಾಗ ಸೈನ್ ಮಾಡಕ್ಕಂತೀನಿ. ಅಫಿಷಿಯಲಿ ಕಾರ್ ಇವತ್ತು ನಮ್ದಾಗತ್ತಾ. ನಮ್ಮ ಹೊಸ ಕಾರ್ ಓನರ್ ನಾವು ಆಗ್ತೀವಿ. ಸೊ ಏನೋ ಒಂದು ರೀತಿ ಖುಷಿ ಆಗಕ್ಕಂತಿತ್ತು. ಸೊ ಎಷ್ಟೊಂದು ಪೇಪರ್ಸ್ ಮ್ಯಾಗೆಲ್ಲ ಸಿಗ್ನೇಚರ್ ಮಾಡೋದಿತ್ತು. ಮಾಡಿ 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 ಸಾಕಾಯ್ತು ಅಂತಂದು ಹೇಳ್ಬೋದು. ಅಷ್ಟೊಂದು ಪೇಪರ್ಸ್ ಇದ್ವು. ಎಲ್ಲರೂ ಚಾ ಕುಡಿಯೋಣ. ಮಾರುತಿ ಸುಜುಕಿ ಶೋರೂಮಲ್ಲಿ ಇದ್ದೀವಿ, ಸಿರ್ಸಿಯಲ್ಲಿದ್ದೀವಿ. ಸರಿ, ಕೋಲ್ಡ್ ವಾಟರ್ ಏನಾದರೂ ಬೇಕಾ? ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ನಮ್ಮ ಬುಳ್ಳಪ್ಪ ಡ್ರೈವರ್ ಈಗ ಅದ ಥರ ಹಂಗೆ ಹಾಕ್ಕೊಂಡು ಈಗ ಹೌದಿಲ್ಲ. ಇಳ್ಯಾಕೆ ಹೋಗೋಣ, ಅಲ್ಲೇ
ಅಲ್ಲೇ ಕುಂತ ಅಲ್ಲೇ ತಗೋದು ಅಲ್ಲೇ ಹಾಕು ಅವರು ಕಾರ್ ಗಾಡಿ ಬಂದು ತಿಂದು ಬಿಡ್ರಿ ನೀವ ಏನು ಖಾಲಿ ಉಳಿಸಿಲ್ಲ ಹಾಂ ಇನ್ನೂ ಒಂದಷ್ಟು ಪೇಪರ್ಸ್ ಮ್ಯಾಗ ಸಿಗ್ನೇಚರ್ ಮಾಡೋದೈತಿ ಅಂತೇಳಿ ಮತ್ತೊಂದಷ್ಟು ಪೇಪರ್ಸ್ ಮ್ಯಾಗ ಸಿಗ್ನೇಚರ್ ಮಾಡಿಸ್ಕೊಂಡ್ರು ನೋಡ್ರಿ. ಸೊ ನಾನು ಇವರೆಲ್ಲರೂ ಎಲ್ಲಿ ಹೋದ್ರು ಅಂತೇಳಿ ಹುಡುಕಾಡಿದ್ರೆ ಸೊ ಇಲ್ಲಿ ಕಾರೆಲ್ಲ ಫಿಟ್ಟಿಂಗ್ ಮಾಡ್ಸಕ್ಕಂತಾರೆ. ಒಂದಷ್ಟು ಕಾರ್ ಜೊತೆಗೆ ಒಂದಷ್ಟು ಐಟಮ್ಸ್ ಫ್ರೀಯಾಗಿ ಬರ್ತಾವಂತ. ಇನ್ನೂ ಒಂದಷ್ಟು ಐಟಮ್ಸು ಗಿಫ್ಟಾಗಿ ಕೊಡ್ತಾರೆ, ಇನ್ನೂ ಒಂದಷ್ಟು ಐಟಮ್ಸು ನಾವೇ ದುಡ್ಡು ಕೊಟ್ಟು ಪೇ ಮಾಡಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕಾಗ್ತೈತಿ. ಇನ್ನು ನೆಕ್ಸ್ಟು ಪೆಟ್ರೋಲ್ನ ಎಷ್ಟೋ ಲೀಟ್ರ್ ಪೆಟ್ರೋಲ್ 8 ಎಷ್ಟೋ ಲೀಟ್ರ್ ಪೆಟ್ರೋಲು ಫ್ರೀಯಾಗಿ ಹಾಕಿ ಕೊಟ್ಟರು. ಸೊ ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದರು. ಆ್ಯಂಡ್ ನೆಕ್ಸ್ಟು ಕಾರೆಲ್ಲ ಹೆಂಗೆ ಯೂಸ್ ಮಾಡೋದು ಅಂಥೇಳಿ ಎಲ್ಲ ಗೈಡ್ಲೈನ್ಸ್ ಕೊಡಕ್ಕಂತಿದ್ರು ಶೋರೂಮ್ದವರು. ಆ್ಯಂಡ್ ನಾವು ತೊಗೊಂಡಿರೋ ಕಾರ್ ಯಾವುದಪ್ಪ ಅಂತ ಅಂದ್ರೆ ಆಲ್ಟೋ K10 ನೋಡ್ರಿ. ಸೊ ಈ ರೀತಿಯಾಗೈತಿ. ನಮ್ಮ ಹೊಸ ಕಾರ್ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಆ್ಯಂಡ್ ನಿಮ್ಮ ವಿಶಸ್ ಬ್ಲೆಸ್ಸಿಂಗ್ಸ್ನ ತಿಳಿಸಿ ಕಮೆಂಟ್ ಮುಖಾಂತರ. ಜಾಸ್ತಿ ಕೊಡ್ಬೇಡ ಬಿಡು ಮುಂಕ ಅನಿಯುತಾ ಗಣಪತಿ ಕುಂತ ನೋಡು. ಗಣಪತಿ ಕುಂತಾನ ಗಾಡಿನ. ಒಮ್ಮೆ ಹಿಂದ ಡಾಲ್ ಇಡಕ್ ಡಾಲ್ಸ್ ಯಾವಾಗ ತಗೋಣ ಆಗ್ಲಿ ಡಾಲ್ಸ್ ಇದು ಕೂಪನ್ ಹೇಳಿಕದ ಕೂಪನ್ ಐತೆ ಅದು ಪಕೆಟ್ ಕೊಟ್ರಲ್ಲ. ಈಗ ಪೆಟ್ರೋಲ್ ಹಾಕಕ್ಕ ಬೇಕದ ಕೂಪನ್ ಈಗ ಹೊಂಟಿವಲ್ಲ, ಈಗ ಸಿರ್ಸಿ ಮಾರಿಕೊಂಬಕ್ ಹೊಂಟಿವಲ್ಲ ಈಗ. ಅದು ಗುಡಿ ಅದ. ಮತ್ತೆ ಸ್ವಲ್ಪ ಟೈಮ್ ಏಟೊತ್ತು 12 ಆಗೈತಿ. ನಾನು ಅರ್ಥ ಮಾಡಿಲ್ಲ. ಅಲ್ಲಿ ಮುಂದೆ ಹಚ್ಚ ಮುಂದೆ ಅಲ್ಲಿ ನಾಳೆ ನೋಡು ಹಂಗ ಹೊಂಟ್ ಬಿಟ್ಟ ನಿನ್ ಪಪ್ಪ ಗಾಡಿ ಅಂತ ಓಡಿಸ್ಕೊಂತ. ಏ ಪಪ್ಪ ನಂಗ್ ಫಸ್ಟ್ ನಾಷ್ಟ ಮಾಡೋಣಂತ ನಾನು ಆಗ ಹೊಂಟಿವಿ. ಅಂತ ಬಿಡ ಹಂಗ ಹೊಸ ಗಾಡಿ ಹಬ್ಬರದೊಳಗ ಗಾಡಿ ಓಡ್ಸಕಂತೇಳಿ ಅಂತೂ ನೋಡೇ ಇಲ್ಲಿ ಗಾಡಿ ಓಡ್ಸದ್ ನಾನು ಈಗ ನೋಡಕತ್ತೀನಿ ನೋಡು. 5 ಗೇರ್ ಅದಾವ ಇದು 4 ಗೇರ್ 5 ರಿವರ್ಸ್ 5 ಗೇರ್ 5 ಭಾಳ ಟಾಪ್ ಹೋಗುತ್ತೆ ಗಾಡಿ. ಭಾಳ ಟಾಪ್ ಬಾ ಸ್ಪೀಡ್ ಹೋಗತ್ತಂತೆ. ಬರೀ 3 ಗೇರ್ನೇ ಅವನ 100 ಮೇಲೆ ಹಳ್ಳಿ ಕಾರ್ ರೋಡಿಗೆ ಹಿಂಗೆ ಹೋಗ್ಬೋದು. ಈಗ ಬಳಸ್ಬೇಕು ನಾ ಈಗ ಅಲ್ಲ ಇಲ್ಲಲ್ಲ ಈಗಲ್ಲ ಮೇಲಿಂದ ತಿರ್ಗಾಡೋದನ್ನ ಬೈಕ್ ಸ್ಟಾಪ್ ನಾನು ಓಡಿಸ್ಕೊಂಡ್ಲ ಬೈಕ್. ಇನ್ ಮೇಲಿಂದ ಕಾರ್ ಓಡಾಡೋದು. ಏನೋ ಗಾಡಿ ಹರಡಕತ್ತ. ಅದ್ರ ಕಡೆ ಬಜಾರ್ನಾಗ ಕಾರ್ ಇಲ್ಲ. ಬೈಕ್ ತಗೊಂಡು ಹೋಗ್ಬೇಕು ಬಜಾರ್ಗೆ, ಮಾರ್ಕೆಟ್ಗೆ ಅದು ಹೋಗುವಾಗ. ಕಡೆ ಬಜಾರ್ನಾಗ ಕಾರ್ ಅದಕ್ಕೆ ಸ್ವಲ್ಪ ಐಟಮ್ಸ್ ತೊಗೊಂಬರುವಾಗ ಬೈಕ್ನೇ ಹೋಗೋದಾ. ಸ್ವಲ್ಪ ಜಾಸ್ತಿ ಐಟಮ್ಸ್ ಡಿಮಾರ್ಟಿಗೆ ತಗೊಂಡು ಹೋಗೋದು. ಇನ್ನು ನೆಕ್ಸ್ಟ್ ನಮ್ಮ ತಮ್ಮ ಓಡಿಸ್ತಾ ನೋಡ್ರಿ. ಈಗ ಡ್ರೈವರ್ ಚೇಂಜ್ ಆದ್ರು. ಕಾರ್ ಡೆಲಿವರಿ ತಗೊಂಡ ನಂತರ ಫಸ್ಟ್ ನೋಡ್ರಿ ಈಗ ಎಲ್ಲಿಗೆ ಬಂದೀವಿ ಅಂತಂದ್ರೆ ಸಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಸಿರ್ಸಿಗೆ ಬಂದಿದ್ದು ಆ್ಯಂಡ್ ಈ ಟೆಂಪಲಿಗೆ ಬಂದಿದ್ದು ಫಸ್ಟ್ ಟೈಮು. ಒಂದು ರೀತಿ ಟ್ರಿಪ್ ಥರನ ಆಯಿತು ಅಂತಂದು ಹೇಳ್ಬೋದು. ಫುಲ್ ಡಿಟೇಲಾಗಿ ಶಾಂತವಾಗಿ ನೀಟಾಗಿ ನೋಡೋಕ್ಕಾಗಲಿಲ್ಲ. ಅರ್ಜೆಂಟ್ ಒಳಗೆ ಒಟ್ಟು ಹೋಗಿ ದರ್ಶನ ತೊಗೊಂಡು ಬಂದ್ವಿ. ಇವತ್ತು ನಾವು ಕಾರ್ ಡೆಲಿವರಿ ತೊಗೊಂಡ ದಿನ ದುರ್ಗಾಷ್ಟಮಿ ಇರೋದ್ರಿಂದ ಫುಲ್ಲು ಪೂಜಾರಿಗಳನ್ನು ಬ್ಯುಸಿ ಅಂತ ಬಂದು ಪೂಜೆದು ಮಾಡ್ಕೊಂಡು ಆಗಂಗಿಲ್ಲ ಅಂತ ಹಂಗೆ
ಕಾಯಿ ಒಡಿಸ್ಕೊಂಡು ಕುಂಕುಮ ಹೋಗಿ ಕಾರಿಗೆ ಹಚ್ಚಿದ್ವಿ ಅಷ್ಟ. ಕಾರ್ ಶೋರೂಮ್ದವ್ರ ಹೇಳಿದ್ರು ಇವತ್ತು ಸಿರ್ಸಿ ಮಾರಿಕಾಂಬ ದೇವಸ್ಥಾನದೊಳಗೆ ಯಾವ ಅರ್ಚಕರು ಯಾರು ಸಿಗಂಗಿಲ್ಲ, ನಿಮಗೆ ಫುಲ್ ರಶ್ ಇರ್ತೈತಿ ಇವತ್ತು ದೇವಸ್ಥಾನ. ಸೊ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗತ್ತ ಅಂತಂದು ಹೇಳಿದ್ರು. ಸೊ ಈಗ ನೋಡ್ರಿ ದೇವಸ್ಥಾನದೊಳಗೆ ಬಂದೇವಿ, ಎಲ್ಲ ಫುಲ್ಲು ಬಾಗ್ಲ ಹತ್ರ ತುಂಬ್ಕೊಂಡ್ಬಿಟ್ಟಿದ್ರು, ದೇವರು ಅಷ್ಟು ನೀಟಾಗಿ ಕಾಣಲಿಲ್ಲ. ಸೊ ಅಲ್ಲೇ ಟಿ ವಿ ಒಳಗನ ದರ್ಶನ ತೊಗೊಂಡು ಕಾಯಿ ಒಡಿಸ್ಕೊಂಡು ಈಗ ಹೊಂಟಿವಿ ನೋಡ್ರಿ. ಸಿರ್ಸಿ ಮಾರಿಕಂಬ ದೇವಸ್ಥಾನ ಫಸ್ಟ್ ಟೈಮ್ ಬಂದಿದ್ದು ನೋಡ್ರಿ. ಸರಿ, ನೀನು 2ನೇ ಸಲ ಯಾವಾಗ ಬಂದಿ ನೀನು? ಬೈಕ್ ತೊಂದಾಗ ಅವಾಗ ಹಸ್ಬೆಂಡ್ ಒಬ್ಬರ ಬಂದಿರು ಬೈಕ್ ತಗೊಳುವಾಗ. ಬಟ್ ಇವಾಗ ಹೆಂಗಾಗೋದು ಹಿಂಗನ ಕಾಲು ಸುಡಾಕಂತ ಟೈಮ್ ಆಗೈತಿ. ಸೊ ಅರ್ಜೆಂಟ್ಲೆ ಕಾಯಿ ಓಡಿಸ್ಕೊಂಡು ಹೊಂಟೆ ನೋಡ್ರಿ. ಇವತ್ತು ಪೂಜೆ ಏನು ಮಾಡಂಗಿಲ್ಲ, ಪೂಜೆ ಎಲ್ಲಿ ಇಲ್ಲೇ ಲೆಫ್ಟ್ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗಿಗೆ ಎಲ್ಲಿಗೆ ಎಂಡ್ ಮಾಡಕ್ಕಂತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ, ನಮ್ಮಷ್ಟು ನೀವು ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೊಂಡೀನಿ. ನಿಮ್ಮ ವಿಶಸ್ನ ಬ್ಲೆಸ್ಸಿಂಗ್ಸ್ನ ತಿಳಿಸಿ. ಸೊ ಇನ್ನು ಮುಂದೆಲ್ಲ ನಮಗೆ ಚಲೋ ಆಗಲಿ ಅಂತೇಳಿ ಒಳ್ಳೆ ಮನಸ್ಸಿಂದ ವಿಶಸ್ನ ತಿಳಿಸಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಟಾಟಾ, ಬೈ ಬಾಯ್.